ಸೊ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆರ್ಗನ್ ಅಂತ ಬರೋದು ಶ್ವಾಸಕೋಶ. ಸೊ ಈ ಶ್ವಾಸಕೋಶ ಅಂತಂದರೆ ಲಂಗ್ಸಲ್ಲಿ ಸಾಮಾನ್ಯವಾಗಿ ನಮಗೆ ಸಿಂಪ್ಟಮ್ಸಿಂದ ಬರೋದು ಅಂತ ಹೇಳಿದ್ರೆ ಕೆಮ್ಮು. ಸೊ ಡ್ರೈ ಕಾಫ್ ಶುರುವಾಗುತ್ತೆ, ಯೂಶ್ವಲಿ ಒಣ ಕೆಮ್ಮು ಶುರುವಾಗುತ್ತೆ, ಆಮೇಲೆ ಕಫ ಬರುತ್ತೆ, ಕಫ ರಕ್ತ ಮಿಶ್ರಿತವಾಗಿಯೂ ಬರ್ಬೋದು. ಇದು ನೆಕ್ಸ್ಟ್ ಹೋದಾಗೆ ಅವ್ರಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ. ಇನಿಷಿಯಲಿ ಸ್ವಲ್ಪ ಅವ್ರು ಎಕ್ಸರ್ಷನ್ ಮಾಡಿದ್ರೆ ಮೆಟ್ಲುಗಳ ಹತ್ತಿರ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ, ನೆಕ್ಸ್ಟ್ ಮಲ್ಕೊಂಡಾಗಲೂ ಉಸಿರಾಡ್ಲಿಕ್ಕೆ ತೊಂದರೆ ಅಂತ ಬರ್ತಾರೆ. ಉಸಿರು ತೆಗಿಬೇಕಾದ್ರೆ ಅವ್ರಿಗೆ ಎದೆ ನೋವು ಅಂತ ಹೇಳ್ತಾರೆ. ಇದೆಲ್ಲ ಶ್ವಾಸಕೋಶದ ಲಕ್ಷಣಗಳು. ಈ ಶ್ವಾಸಕೋಶದ ಲಕ್ಷಣಗಳು ಹಲವಾರು ಕಾರಣದಿಂದಲೂ ಇರ್ಬೋದು. ಇದು ಕೆಲವೊಬ್ಬರಿಗೆ TB ಕಾಯಿಲೆ ಅಂತ ಹೇಳ್ತೀವಿ, ಕ್ಷಯರೋಗದಿಂದ ಇರ್ಬೋದು, ಕೆಲವೊಬ್ಬರಿಗೆ ಈ ಅಸ್ತಮಾದಿಂದಲೂ ಇರ್ಬೋದು, ಕೆಲವೊಬ್ಬರಿಗೆ ಈ ಸ್ಮೋಕಿಂಗ್ ಮಾಡಿ ಅದರಿಂದ ಲಂಗ್ ಚೇಂಜಸ್ ಬರುತ್ತೆ, ಆ ಥರದಿಂದಲೂ ಇರ್ಬೋದು. ಬಟ್ ಏನು ಇದು ಅಂತ ಹೇಳಿದ್ರೆ ಸೇಮ್ ನಾನು ಇವಾಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಬಗ್ಗೆ ಯಾವ ಥರ ಹೇಳಿದೆ ಅದೇ ಥರ ತುಂಬ ವರ್ಷದಿಂದ ತಂಬಾಕು ಸೇದುವವರಿಗೆ ಈ ಥರ ಲಕ್ಷಣಗಳು ಬಂದಲ್ಲಿ, ಇವಾಗ ವರ್ಷಗಳು ಅಂತಂದರೆ ಆಲ್ಮೋಸ್ಟ್ 10-15 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬೀಡಿ ಸಿಗರೇಟು ದಿವಸಕ್ಕೆ 1-2 ಪ್ಯಾಕೆಟ್ ಆ ಥರ ಸೇದೋವರಿಗೆ ಈ ಥರ ಲಕ್ಷಣಗಳು ಬಂದಲ್ಲಿ ನೀವು ಖಂಡಿತವಾಗಿಯೂ ಡಾಕ್ಟರ್ಸ್ನ ನೋಡಬೇಕು. ಅವ್ರು ಇನಿಷಿಯಲಿ ಎಕ್ಸ್ರೇ ಮಾಡ್ತಾರೆ, ನೆಕ್ಸ್ಟ್ ಅದರಲ್ಲಿ ತೊಂದರೆಗಳು ಗೊತ್ತಾಗದಿದ್ರೆ CT ಸ್ಕ್ಯಾನ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಅವ್ರು ಏನು ನಿಮಗೆ ಅದಕ್ಕೆ ಪರಿಹಾರ ಆಗಿರ್ಬೋದು, ಚಿಕಿತ್ಸೆ ಆಗಿರ್ಬೋದು, ಅದನ್ನು ಮಾಹಿತಿ ಕೊಡ್ತಾರೆ.